ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಎಲ್ಲ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಇದೇ ಜನವರಿ 1ರಿಂದ ಅನ್ವಯವಾಗುವಂತೆ 8ನೇ ವೇತನ ಆಯೋಗ ಜಾರಿ ಆಗುತ್ತೆ. ಸೊ ಆಗಲೇಬೇಕು. ಯಾಕೆ ಅಂತಂದರೆ ಇದೇ ಜನವರಿ 1ರಿಂದ 2026ಕ್ಕೆ 7ನೇ ವೇತನ ಆಯೋಗ ರಚನೆಯಾಗಿ 10 ವರ್ಷಗಳು ಕಂಪ್ಲೀಟ್ ಆಗುತ್ತೆ. ಸೊ 10 ವರ್ಷಗಳಿಗೆ ಒಂದು ಸಾರಿ ವೇತನ ಪರಿಷ್ಕರಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ರೂಲ್ಸು. ಸೊ ಇದಕ್ಕೆ ಅನ್ವಯವಾಗುವಂತೆ ನೋಡಿ, ಕೇಂದ್ರ ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗ ಜಾರಿ ಆಗ್ತಾ ಇರತಕ್ಕಂಥದ್ದು ಜನವರಿ 1ರಿಂದ ಅನ್ವಯ ಆಗಲೇಬೇಕು. ಸೊ ಈ ರೀತಿ ಇದೇ 1ನೇ ತಾರೀಕಿಂದ ಈಗ ಅನ್ವಯ ಆಯಿತು ಅಂತಂದರೆ ನೌಕರರಿಗೆ ವೇತನ ಮತ್ತು ಪಿಂಚಣಿನಲ್ಲಿ ಹೆಚ್ಚಳ ಆಗ್ತಕ್ಕಂಥ ಮೊತ್ತ ಎಷ್ಟಿರುತ್ತೆ ಅಂತಂದರೆ 100% ಇರುತ್ತೆ ಸ್ನೇಹಿತರೆ. ಸೊ ಅವರಿಗೆ 1 to ಡಬಲ್ ವೇತನದಲ್ಲಿ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ತುಂಬ ಅಧಿಕವಾಗಿದೆ. ಸೊ ಈ ಬಗ್ಗೆ ಒಂದು ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ಹಂಚ್ಕೋತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಟಿಫಿಕೇಷನ್ ಮೂಲಕ ನೋಡ್ಬೋದು ಸ್ನೇಹಿತರೆ. ಬನ್ನಿ ನೋಡೋಣ ಹಾಗಾದರೆ 8ನೇ ವೇತನ ಆಯೋಗದ ಜಾರಿಯಿಂದ ನೌಕರರಿಗೆ ಸಿಗ್ತಕ್ಕಂಥ ಅನುಕೂಲಗಳು ಏನೇನು ಅಂತ ನೋಡಿ. 8ನೇ ವೇತನ ಆಯೋಗ ಜಾರಿಯಾಗುವುದರಿಂದ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಸಂಬಳ ಹಾಗೂ ಪಿಂಚಣಿಯಲ್ಲಿ ಮಹತ್ವದ ಬದಲಾವಣೆ ಮತ್ತು ಸುಧಾರಣೆ ಆಗಲಿದೆ. 7ನೇ ವೇತನ ಆಯೋಗವನ್ನು ಆಧರಿಸಿದ ಪ್ರಸ್ತುತ ವೇತನ ರಚನೆಯು 2026ರಲ್ಲಿ 1 ದಶಕವನ್ನು ಪೂರ್ಣಗೊಳಿಸಿರುವುದರಿಂದ ಈಗ 8ನೇ ವೇತನ ಆಯೋಗ ಜಾರಿಯಾಗುವ ಸಮಯ ಬಂದಿದೆ. 8ನೇ ವೇತನ ಆಯೋಗ ಜಾರಿಯಿಂದ ಪಿಂಚಣಿದಾರರಿಗೂ ಹಲವು ಪ್ರಯೋಜನಗಳಾಗಲಿವೆ. ಪಿಂಚಣಿಗಳು ಕೊನೆಯದಾಗಿ ಪಡೆದ ಮೂಲ ವೇತನಕ್ಕೆ ಸಂಬಂಧಿಸಿರುವುದರಿಂದ ಮೂಲ ವೇತನದಲ್ಲಿನ ಯಾವುದೇ ಹೆಚ್ಚಳವು ಅನುಪಾತದಲ್ಲಿ ಪಿಂಚಣಿ ಮೊತ್ತವನ್ನು ಹೆಚ್ಚಿಸುತ್ತದೆ. ಜೀವನ ವೆಚ್ಚಗಳಿಗಾಗಿ ಮಾಸಿಕ ಪಿಂಚಣಿಯನ್ನು ಅವಲಂಬಿಸಿರುವ ನಿವೃತ್ತ ಉದ್ಯೋಗಿಗಳಿಗೆ ಇದು ವಿಶೇಷವಾಗಿ ಮುಖ್ಯವಾಗಿರುತ್ತೆ. ಇದರಲ್ಲಿ ಸ್ನೇಹಿತರೆ, ವೇತನದ ಪಟ್ಟಿಯಲ್ಲಿ ಮುಖ್ಯವಾಗಿ ಹಂತ 1, 5, 10, 15 ಮತ್ತು 18 ಹಂತಗಳನ್ನು ಇಲ್ಲಿ ಮುಖ್ಯವಾಗಿ ಕೊಟ್ಟಿರ್ತಕ್ಕಂಥದ್ದು. ಈ ಹಂತಗಳಲ್ಲಿ ಇರ್ತಕ್ಕಂಥ ಪ್ರಸ್ತುತ ವೇತನ ಮತ್ತು ಹೆಚ್ಚಳ ಆಗ್ತಕ್ಕಂಥ 8ನೇ ವೇತನ ಆಯೋಗದ ವರದಿಯಂತೆ ಹೆಚ್ಚಳ ಆಗ್ತಕ್ಕಂಥ ವೇತನ ಎಷ್ಟು ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಂತ ಮೊದಲನೆಯದಾಗಿ ಸಂಬಳ 18,000 ಇರ್ತಕ್ಕಂಥ ನೌಕರರಿಗೆ ಅವರ ವೇತನ, ಇದು 8ನೇ ವೇತನ ಆಯೋಗದ ವರದಿಯಂತೆ ಹೆಚ್ಚಳವಾದರೆ 38,700 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸೊ ಇದರ ಅರ್ಥ ನೋಡಿ, ಹತ್ತತ್ರ 100 ಪಟ್ಟು ಹೆಚ್ಚಳ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಕಾಣ್ಬೋದು. ಹಾಗೆ ಹಂತ 5ರಲ್ಲಿ ನೀವು ಗಮನಿಸ್ಬೋದು, 29,200 ರೂಪಾಯಿ ಇರ್ತಕ್ಕಂಥ ನೌಕರರ ವೇತನ 62,780 ರೂಪಾಯಿ ಆಗುತ್ತೆ. ಹಂತ 10ರಲ್ಲಿ 56,100 ರೂಪಾಯಿ ಇರ್ತಕ್ಕಂಥ ನೌಕರರ ವೇತನ ಏಕಾಏಕಿ 1,20,20,615 ರೂಪಾಯಿ ಆಗುತ್ತೆ. ಹಾಗೆ ಹಂತ 15ರಲ್ಲಿ 1,82,200 ರು ಇರ್ತಕ್ಕಂಥ ನೌಕರರ ಸಂಬಳ ಒಟ್ಟಿಗೆ 3,91,730 ರೂಗಳು ಆಗ್ತಕ್ಕಂಥದ್ದು ಇಲ್ಲಿ ನೀವು ಕಾಣ್ಬೋದು. ಹಾಗೆ ಕೊನೆಯದಾಗಿ 18ನೇ ಹಂತದಲ್ಲಿ 2.5 ಲಕ್ಷ ಇರ್ತಕ್ಕಂಥ ನೌಕರರ ಸಂಬಳ ನೋಡಿ 5,37,500 ರು ಆಗುತ್ತೆ. ಸೊ ಏಕಾಏಕಿ 100 ಪಟ್ಟು ಹೆಚ್ಚಳವನ್ನು ಮಾಡಲಿಕ್ಕೆ ಈಗ 8ನೇ ವೇತನ ಆಯೋಗದ ವರದಿ ಸಿದ್ಧ ಆಗಿರ್ತಕ್ಕಂಥದ್ದು. ವೇತನ ಆಯೋಗವು ಕೇಂದ್ರ ಸರ್ಕಾರಿ ನೌಕರರು ಮತ್ತು ನಿವೃತ್ತರ ವೇತನ ರಚನೆ, ಪಿಂಚಣಿಗಳು ಮತ್ತು ಭತ್ಯೆಗಳನ್ನು ಪರಿಶೀಲಿಸುತ್ತದೆ ಮತ್ತು ಪರಿಶೀಲಿಸಿ ಮತ್ತು ಪರಿಷ್ಕರಿಸುತ್ತೆ. 8ನೇ ವೇತನ ಆಯೋಗದ ಜಾರಿಯಿಂದ ಕ್ಯಾಬಿನೆಟ್ ಕಾರ್ಯದರ್ಶಿಯಂತಹ ಉನ್ನತ ಅಧಿಕಾರಿಗಳನ್ನು ಒಳಗೊಂಡಂತೆ ಹಂತ 18ರ ಸರ್ಕಾರಿ ನೌಕರರು ಅತಿಯಾದ ವೇತನ ಹೆಚ್ಚಳವನ್ನು ಪಡೆಯಲಿದ್ದಾರೆ. ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೊಸ ವರ್ಷದ ಗುಡ್ ನ್ಯೂಸ್ ಸ್ನೇಹಿತರೆ. ಕೇಂದ್ರ ಸರ್ಕಾರಿ ನೌಕರರು 8ನೇ ವೇತನ ಆಯೋಗದ ವರದಿಯಂತೆ ಈಗ ಬಹಳಷ್ಟು ಮೊತ್ತವನ್ನು ವೇತನದಲ್ಲಿ ಹೆಚ್ಚಳವನ್ನು ಪಡೆಯಲಿದ್ದಾರೆ. ಸೊ ಅದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.